ಇನ್ನು ಮತ್ತೊಂದು ಕಡೆ ಬಿಜೆಪಿ ಅವಧಿಯ ಕೋವಿಡ್ ಹಗರಣದ ಬೆನ್ನು ಬಿದ್ದಿರುವ ರಾಜ್ಯ ಸರ್ಕಾರ ಅಧಿವೇಶನದ ಹೊತ್ತಲ್ಲೇ ಅಸ್ತ್ರ ಬಿಗಿಗೊಳಿಸಿದೆ. 84 ಲಕ್ಷ ಆರ್ಟಿಪಿಸಿಆರ್ ಟೆಸ್ಟ್ಗೆ 500 ಕೋಟಿ ರೂಪಾಯಿ ಬಿಲ್ ಆಗಿದೆ ಅಂತ ಡಿಸಿಎಂ ಡಿಕೆ ಬಾಂಬ್ ಹಾಕಿದ್ದಾರೆ. ಅಧಿವೇಶನದ ಹೊತ್ತಲ್ಲೇ ಕೊರೋನಾ ಅಸ್ತ್ರ ಬಿಗಿಗೊಳಿಸಿದ ಕೈ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಿದೆ. ಕಾಂಗ್ರೆಸ್ ಮೇಲೆ ಮುಗಿಬೀಳಲು ಬಿಜೆಪಿ ಮೂಡ ವಾಲ್ಮೀಕಿ ಬಾಣಂತಿಯರ ಸಾವು ಸೇರಿ ಹಲವು ಬಾಣಗಳನ್ನ ಸಿದ್ಧಪಡಿಸಿಕೊಂಡಿದೆ. ಇದಕ್ಕೆ ಪ್ರತ್ಯಸ್ತ್ರ ಹೂಡಿರುವ ಕಾಂಗ್ರೆಸ್ ಕೊರೋನಾ ಅಸ್ತ್ರ ಬಿಗಿಗೊಳಿಸಿದೆ. ನಿನ್ನೆ ಕೋವಿಡ್ ಹಗರಣ ಕುರಿತು ಸಂಪುಟ ಉಪಸಮಿತಿ ಅಧ್ಯಕ್ಷರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿ ಹೊಸ ಬಾಣ ಬಿಟ್ಟಿದ್ದಾರೆ. 84 ಲಕ್ಷ ಆರ್ಟಿಪಿಸಿಆರ್ ಟೆಸ್ಟ್ಗೆ 500 ಕೋಟಿ ರೂಪಾಯಿ ಬಿಲ್. ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ನಿಯೋಗದಿಂದ ಮಧ್ಯಂತರ ವರದಿ ಸ್ವೀಕರಿಸಿರುವ ಸರ್ಕಾರ ನಿನ್ನೆ ಸಂಪುಟ ಉಪಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸಿದೆ. ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ, ಬೆಂಗಳೂರಲ್ಲೇ 84 ಲಕ್ಷ ಆರ್ಟಿಪಿಸಿಆರ್ ಟೆಸ್ಟ್ಗೆ 500 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ಅಂತ ಬಾಂಬ್ ಹಾಕಿದ್ರು. ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ದಾಖಲಿಸುವ ಸುಳಿವು ಕೂಡ ಕೊಟ್ಟಿದ್ದಾರೆ. 84 ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್. ಸೊ 502 ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ, 400 ಕೋಟಿ ಬಿಲ್ ಕೊಟ್ಟಿದ್ದಾರೆ. 84 ಲಕ್ಷಕ್ಕೆ ಅಂದರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರಬೇಕು, ಇಬ್ಬಿಬ್ಬರು ಜನಕ್ಕೆ ಅವರು ಟೆಸ್ಟ್ ಮಾಡಿರಬೇಕು. ದಟ್ ಇಸ್ ವಾಟ್ ಐ ಕುಡ್ ಸಿ. ಪಾಪ್ಯುಲೇಷನ್ ಇರೋದೇ 1,04,00,000 ಬೆಂಗಳೂರು ಸಿಟಿ ಒಳಗಡೆ. ಜಸ್ಟಿಸ್ ಕುನ್ನಾ ಅವರು ಅವ್ರ ಫೈಂಡಿಂಗ್ಸಲ್ಲಿ ಹೇಳಿದ್ದಾರೆ. ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ. 1 ಆಗ್ತದೋ 2 ಆಗ್ತದೋ 50 ಆಗ್ತದೋ 100 ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವ್ರು ಕಂಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್. ವಾಟ್ ಎವರ್ ದೇ ವಾಂಟ್ ಲೀಗಲಿ, ವಾಟ್ ಎವರ್ ಇಸ್ ದೇರ್, FIR ಇನ್ನೊಂದು ಏನೋ ಡಿಸಿಪ್ಲಿನರಿ ಆಕ್ಷನೋ ಏನು ಬೇಕೋ ಅದನ್ನೆಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ. ಇನ್ನು ಸರ್ಕಾರದ ಈ ಕ್ರಮ ಬಾಣಂತಿಯರ ಸಾವಿನ ಕೇಸ್ ಡೈವರ್ಟ್ ಮಾಡುವ ಯತ್ನ ಅಂತ ಶ್ರೀರಾಮುಲು ಹೇಳಿದ್ರೆ 20 ತಿಂಗಳಿಂದ ಏನ್ ಮಾಡ್ತಿದ್ರಿ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಜ್ಞಾನ ಇದ್ದು ಮಾತಾಡ್ತಾ ಇದ್ದನು, ಜ್ಞಾನ ಇಲ್ಲದಂಗೆ ಮಾತಾಡ್ತಾ ಇದ್ದನು, ಒಂದು ಕೂಡ ಸಂಬಂಧ ಇಲ್ಲಾರ್ದಂಥ ವಿಚಾರಗಳು ಮಾತಾಡ್ತಾ ಇದ್ದಾನೆ. ಕೋವಿಡ್ದಲ್ಲಿ ಏನು ಇವತ್ತು RPTCR ಟೆಸ್ಟ್ ಏನಿದೆನೋ, ಇವತ್ತು ಏನು BBMP ನಂತರ ಕಿದ್ವಾಯಿದಲ್ಲಿ ಆದಂಥ ಟೆಸ್ಟ್ಗಳ ಬಗ್ಗೆ 500 ಕೋಟಿ 400 ಕೋಟಿ ಭ್ರಷ್ಟಾಚಾರ ಅಂತ ಇದನ್ನಲ್ಲ, ನನಗೊಂದು ಹೇಳ್ಬೇಕು, ಉತ್ತರ ಕೊಡಬೇಕು. ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇವತ್ತು ಸರಣಿ ಬಾಣಂತಿರ ಸಾವಿಗೆ RTPCR ಟೆಸ್ಟ್ಗೆ ಏನು ಸಂಬಂಧ? ಈ ಥರ ಸಾವನ್ನು ಕೂಡ ಡೈವರ್ಟ್ ಮಾಡಕ್ಕೆ ಹೊಂಟಾರ ನೋಡ್ರಿ. ಇದು ಫ್ಯಾಕ್ಟ್ ಆಗಿ ಮಾತಾಡ್ಬೇಕು. ಇವಾಗ ಇದ್ದಂಥ ಸಿಚುವೇಶನ್ ಏನು ನೋಡ್ರಿ. ಅವ್ರು ಲೀಗಲಿ ಮಾಡಲಿ, ಆದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲ ಈಗ ಇಲ್ಲಿಗಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೀವು ಬಂದು 20 ತಿಂಗಳಾಯ್ತು, ಏನ್ ಮಾಡ್ತಾ ಇದ್ರಿ? 18-20 ತಿಂಗಳಾಯ್ತಲ್ಲ, ಏನ್ ಮಾಡ್ತಾ ಇದ್ರಿ? ಆ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಏನ್ ಮಾಡ್ಬೇಕು ಅದನ್ನ ಸಂದರ್ಭದಲ್ಲಿ ಮಾಡಿದ್ದಾರೆ. ನೀವಿದ್ರು ಮಾಡ್ಬೇಕಾಗಿತ್ತು. ನೀವಿದ್ದಿದ್ರೆ ನಾವಿವತ್ತು ಉಸಿರಾಡ್ತಿರ್ಲಿಲ್ಲ. ನೀವು ಆ ಭ್ರಷ್ಟಾಚಾರದ ನಮ್ಮನ್ನು ಬೈತಾರಲ್ಲ, ಅವ್ರಿಗೂ ಒಂದು ಹಚ್ಚಿಬಿಡೋಣ ಅಂತೇಳಿ ಮಾಡ್ತಾ ಇದ್ದಾರೆ. ಅದರಿಂದ ಏನೂ ಆಗೋದಿಲ್ಲ, ಮಾಡ್ಲಿ, ಇನ್ವೆಸ್ಟಿಗೇಷನ್ ಮಾಡಿ CBI ಕೊಡಕ್ಕೆ ಹೇಳ್ರಿ ಅದನ್ನ. ಬಿಜೆಪಿ ಆರೋಪಗಳಿಗೆ ನಾನು ಉತ್ತರ ಕೊಡಲ್ಲ ಅಂತಿರುವ DK ಶಿವಕುಮಾರ್ ತನಿಖೆಯ ಮುನ್ಸೂಚನೆ ನೀಡಿದ್ದಾರೆ. ಆದರೆ ಯಾವ ತನಿಖೆಗೂ ಹೆದರಲ್ಲ ಅಂತ ಕಮಲ ಪಡೆ ತಿರುಗಿ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, TV9.